ನಮಸ್ಕಾರ. ಇವತ್ತು ವಿಶೇಷವಾಗಿ ಹೇಳುವಂಥ ಸಿನಿಮಾದ ಹೆಸರು ಯುದ್ಧಕಾಂಡ. ಯುದ್ಧಕಾಂಡ ಅಜಯ್ ರಾವ್ ಅವರ ಸಿನಿಮಾ. ಕನ್ನಡದ ಕೃಷ್ಣ ಅಜಯ್ ರಾವ್ ನಿರ್ಮಾಣದ ಚಿತ್ರ ಇದು. ಪವನ್ ಭಟ್ ಈ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥದ್ದು. ಈ ಚಿತ್ರದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಒಬ್ಬ ವಕೀಲನಾಗಿ ಅಜಯ್ ರಾವ್ ಕಾಣಿಸ್ಕೋತಾ ಇದ್ದಾರೆ. ಇದೇ ಏಪ್ರಿಲ್ 18ರಂದು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳುವಂಥದ್ದು ಏನಂದರೆ, ಅಜಯ್ ರಾವ್ ಅವರ ಅಭಿನಯ ಯಾರಿಗೂ ಗೊತ್ತಿಲ್ಲ. ತುಂಬ ಅದ್ಭುತವಾಗಿ ನಟಿಸುವಂತಹ, ಭಾವ ತೀವ್ರತೆಯಿಂದ ಪಾತ್ರದೊಳಗೆ ಹೋಗುವಂಥ ಒಬ್ಬ ಕಲಾವಿದರು. ಸೊ ಈ ಕಲಾವಿದನ ಒಂದು ಹೊಸ ರೀತಿಯ ಕಲೆ ಅಥವಾ ಪ್ರತಿಭೆಯನ್ನು ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಅಂದರೆ ಒಂದು ಸೀನ್ ಬರುತ್ತೆ, ಸ್ವತಃ ಅಜಯ್ ರಾವ್ ಅವರು ಹಂಚ್ಕೊಂಡಂಥ ಒಂದು ದೃಶ್ಯ ಇದು. ಏನಪ್ಪ ಅಂದರೆ, ಒಬ್ಬ ಹುಡುಗ ಬರ್ತಾನೆ, ಬಂದು ಟೀ ಕೊಡ್ತಾನೆ. ಅವನ ಮುಂದೆ ಅನ್ಯಾಯದ ಒಂದು ಸಿಟ್ಟು, ಅನ್ಯಾಯದ ಒಂದು ಆಕ್ರೋಶವನ್ನು ಅಜಯ್ ರಾವ್ ವ್ಯಕ್ತಪಡಿಸ್ತಾರೆ. ಅದು ತುಂಬ ಚೆನ್ನಾಗಿದೆ ಸೀನ್. ಆ ಒಂದು ಕೇಸ್ ನಾನು ತೆಗೆದುಕೋಬೇಕಾ ಅಥವಾ ಬೇಡವಾ ಅನ್ನುವಂಥ ದ್ವಂದ್ವದಲ್ಲಿರುವಂತಹ ಸಂದರ್ಭ. ಅದನ್ನು ತುಂಬ ಚೆನ್ನಾಗಿ ಅಜಯ್ ರಾವ್ ಅವರು ಅಭಿನಯಿಸಿರುವಂಥದ್ದು. ಕೊನೆಗೆ ಎಲ್ಲ ಸಿಟ್ಟಿಳಿದ ಮೇಲೆ ಆ ಹುಡುಗನಿಗೆ ಟೀ ದುಡ್ಡು ಕೊಡೋಕೆ ಹೋಗ್ತಾರೆ. ಆವಾಗ ಆ ಹುಡುಗ ಹೇಳ್ತಾನೆ, ಕೇಸ್ ಗೆದ್ದ ಮೇಲೆ ಟೀ ದುಡ್ಡು ಕೊಡಿ ಅಂತ ಹೇಳಿ. ಅಲ್ಲಿಗೆ ಈ ಒಂದು ಸೀನ್ ಎಂಡ್ ಆಗುತ್ತೆ. ಈ ಥರದೊಂದು ಸಿನಿಮಾ ಇದು. ಇಲ್ಲಿ ಸಾಕಷ್ಟು ವಿಷಯ ಇದೆ. ಆ ವಿಷಯವನ್ನು ಏಪ್ರಿಲ್ 18ರಂದು ಅದ್ಭುತವಾಗಿ ತೆರೆ ಮೇಲೆ ತಂದು ಎಲ್ಲರಿಗೂ ನೀಡುವಂಥ ಒಂದು ಕೆಲಸ ಆಗ್ತಿದೆ, ಅಥವಾ ಪ್ರದರ್ಶನ ಮಾಡುವಂಥ ಕೆಲಸ ಆಗ್ತಾಯಿದೆ. ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಇನ್ನಷ್ಟು ಹೇಳೋದಾದರೆ, ಈ ಸಿನಿಮಾದಲ್ಲಿ ಸುಮಾರು ವಿಚಾರಗಳಿದೆ. ಅದನ್ನು ತುಂಬ ಭರವಸೆಯಿಂದ ತಾವೇ ದುಡ್ಡು ಹಾಕಿ ಮಾಡಿರುವಂಥ ಚಿತ್ರ ಈ ಯುದ್ಧಕಾಂಡ. ಈ ಚಿತ್ರ ಗೆಲ್ಲುತ್ತಾ ಸೋಲುತ್ತಾ ಗೊತ್ತಿಲ್ಲ, ಆದರೆ ಸಿನಿಮಾದ ಒಂದು ನಿರೀಕ್ಷೆ ಏನಿದೆ ಅದು ಹೆಚ್ಚಾಗ್ತಿದ್ದೇನೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.